ಅದೇ ಕೆಲವ್ರು ಹೇಳೋದನ್ನು ಕೇಳ್ತಾ ಇದೆ ಸರ್. 3 ವರ್ಷ ಓದಿದಿರ್ತಾನೆ, 2 ವರ್ಷ ಓದಿದಿರ್ತಾನೆ, ಇನ್ನೇನು 10 ದಿನ ಅಷ್ಟೇ ಗ್ಯಾಪು, ಮತ್ತು ಓದಿದ್ರೆ ಆಯಿತು, ಅದರಲ್ಲಿ ಏನು ನಿಮ್ಗೆ ಕಷ್ಟ ಆಗುತ್ತೆ, ಈ ಥರ ಮಾತನಾಡುವವರು ಇದ್ದಾರೆ. ಮ್ಯಾಮ್ ಈಗ ನಾನು ಪ್ರತಿದಿನ ಕ್ಲಾಸ್ ತೊಗೊತೀನಿ. ನಾನು 2 ತಾಸು 3 ತಾಸು ಕ್ಲಾಸ್ ಲಾಸ್ಟ್ 10-15 ಡೇಸಿಂದ ನಾನು ಪಾಠ ಮಾಡಿಲ್ಲ. ಈಗ ಸಡನ್ನಾಗಿ ಇವತ್ತು ನಾನು ಕ್ಲಾಸ್ಗೆ ಹೋಗಬೇಕು ಅಂದರೆ ನನಗೆ ಅದೇ ಟಾಪಿಕ್ಕು ಹೊಸದು ಅನಿಸುತ್ತೆ. ನಾವೇನು ದಡ್ರಲ್ಲ ಮ್ಯಾಮ್, ಸ್ಟೂಡೆಂಟ್ಸ್ ಏನು ದಡ್ರಲ್ಲ, ಬಟ್ ಸ್ವಲ್ಪ ಟಚ್ ಹೋದರೆ ಸ್ಯಾಚುರೇಟ್ ಆಗುತ್ತೆ, ಮರ್ತೋಗಿರ್ತಾರೆ. ಫಿಲಾಸಫಿ ಮಾತಾಡಿದಷ್ಟು ಈಸಿ ಅಲ್ಲ ಓದೋದು. ಪೇರೆಂಟ್ಸ್ ಹೇಳ್ಬೋದು ವಿಶ್ವೇಶ್ವರಯ್ಯನವರು ಓದಲಿಲ್ವಾ ಅಂತ, ಮತ್ತು ನೀವು ಯಾಕೆ ಆಗಲಿಲ್ಲ ಅಲ್ವಾ? ನೀವು ವಿಶ್ವೇಶ್ವರಯ್ಯ ಆಗಿ ಭಾರತ ರತ್ನ ತಗೊಂಡು ಪ್ರೂವ್ ಮಾಡಿದ್ದಿದ್ರೆ ನಾವು ಪದ್ಮಶ್ರೀಗಾದರೂ ಅಪ್ಲಿಕೇಶನ್ ಹಾಕ್ಕೊತಾ ಇದ್ವಿ. ಹೇಳೋದು ಈಸಿ ಮೇಡಮ್. ಪೇರೆಂಟ್ಸ್ ಮಕ್ಳಿಗೆ ಏನು ಹೇಳ್ತಾರೆ, ನೋಡು ಓದು, ಹಂಗೋದು ಹಿಂಗೋದು. ಮೇಡಮ್ ಪ್ರಾಕ್ಟಿಕಲಿ ಮಕ್ಕಳಿಗೆ ಇವ್ರು ಹೇಳೋದಷ್ಟು ಈಸಿ ಅಲ್ಲ ಮ್ಯಾಮ್. ಮತ್ತು ಹೋಗಲಿ, ದಿನಕ್ಕೊಂದು 2 ತಾಸು ಓದ್ತಾರ, ಪಾಸ್ ಆಗಲ್ಲ ಮ್ಯಾಮ್. 4 ತಾಸು ಓದ್ತಾರ, ದೇವರಾಣೆಗೂ ಆಗಲ್ಲ ಮ್ಯಾಮ್. 5-6 ತಾಸು ಓದ್ತಾರ, ಆಗ್ಬೋದೇನೋ ಮೇಡಮ್. ಕವರ್ ಮಾಡೋಕ್ಕಾಗಲ್ಲ ಮೇಡಮ್. ನಾನೊಂದು ಟೀಚರಾಗಿ ಹೇಳ್ತೀನಲ್ಲ, ಅಷ್ಟು ಡೀಟೇಲ್ಡಾಗಿ ಮೇಡಮ್. ಮೊದಲು 720 ಮಾರ್ಕ್ಸ್ಗೆ 5 ವರ್ಷದಿಂದ 454 ಮಾರ್ಕ್ಸ್ಗೆ ಸೀಟ್ ಆಯಿತು ಮೇಡಮ್. ಇವಾಗ 555ಕ್ಕೂ ಸೀಟ್ ಆಗಲ್ಲ. ಹೆಂಗೆ ಮೇಡಮ್ ಓದೋದು ಮಕ್ಕಳು? ಪ್ರೆಷರ್ ಹೆಂಗೆ ಮೇಡಮ್ ಹ್ಯಾಂಡಲ್ ಮಾಡೋದು? ನಾನು ಪೋಷಕರಿಗೆ ಹೇಳ್ತೀನಿ, ಕಟ್ ಆಫ್ 580 ಮೇಲೆ ಹೋಗುತ್ತೆ, ಅದಂತೂ ಸತ್ಯ. 580 ಮಾರ್ಕ್ಸ್ ಇರಲೇಬೇಕು. ಪೇಪರ್ ಹೆಂಗೆ ಬಂದರು, ಯಾಕೆಂದರೆ ಕಾಂಪಿಟೇಷನ್ ಯಾಕೆ ಜಾಸ್ತಿ ಆಗಿದೆ ಅಂತ ಹೇಳ್ತೀನಿ ಮೇಡಮ್. ಸೆಕೆಂಡ್ PUC ಮುಗಿದ ಮೇಲೆ 1 ವರ್ಷ ಓದ್ತಾರೆ, ಸೀಟ್ ಆಗಲ್ಲ. 2 ವರ್ಷ ಓದ್ತಾರೆ, ಸೀಟ್ ಆಗಲ್ಲ. 3 ವರ್ಷ ಓದ್ತಾರೆ, ಸೀಟ್ ಆಗಲ್ಲ. ಮೇಡಮ್ ನಿಮ್ಗೊಂದು ಡೇಟಾ ಹೇಳಿದ್ರೆ ನೀವು ಶಾಕ್ ಆಗ್ತೀರಾ. ಸೆಕೆಂಡ್ ಇಯರ್ ಮುಗಿದ ಮೇಲೆ ಬೆಂಗಳೂರಲ್ಲಿ ಬೇರೆ ಬೇರೆ ಕೋಚಿಂಗ್ ಸೆಂಟರ್ಸಲ್ಲಿ 3 ವರ್ಷ ವೇಸ್ಟ್ ಮಾಡಿಕೊಂಡು ಒಂದು 4,000 ಮಕ್ಕಳು ಓದ್ತಾ ಇದ್ದಾರೆ ಮೇಡಮ್. ಅಂದರೆ ಅವ್ರು ಎಷ್ಟನೇ ವರ್ಷ ನೀಟ್ಗೆ ಓದ್ತಾ ಇರೋದು? 6ನೇ ವರ್ಷ ಮೇಡಮ್. ಇದು UPSC ಥರ ಆಗಿದೆ, ನಾನು ಜೋಕ್ ಮಾಡ್ತಿಲ್ಲ ಮೇಡಮ್. ಒಂದು ಮಗು ಕಳೆದ 5 ವರ್ಷದಿಂದ ಓದ್ತಾನೆ ಇದೆ. ಅವ್ರ ಫ್ರೆಂಡ್ಸು ಸೆಕೆಂಡ್ PUCಯಲ್ಲಿ ಯಾರು MBBS ಸೀಟ್ಗೆ ಹೋದ್ರಲ್ಲ, ಅವ್ರು ಆಲ್ರೆಡಿ ಡಾಕ್ಟ್ರಾಗಿ ಆಚೆ ಬಂದರು, ಈ ಮಗು ಇನ್ನೂ ಸೀಟ್ಗೆ ಓದ್ತಾ ಇದೆ. ಇದು ಬರೀ ನನ್ನ ಅಕಾಡೆಮಿಯಲ್ಲಿ ನಾನು ಹೇಳ್ತಾ ಇಲ್ಲ, ಪ್ರತಿ ಅಕಾಡೆಮಿಯಲ್ಲಿ ನಿಮ್ಗೊಂದು 10-20 ನಿದರ್ಶನಗಳಿದೆ. ಎಷ್ಟು ವರ್ಷ? 3 ಇಯರ್ಸ್, 4 ಇಯರ್ಸ್, 5 ಇಯರ್ಸ್, 6 ಇಯರ್ಸ್. ಜೋಕ್ ಮಾಡ್ತಿಲ್ಲ ಮ್ಯಾಮ್. ದಿಸ್ ಈಸ್ ಹೌ ಇಟ್ ಹ್ಯಾಪನ್ಸ್. ಮಕ್ಕಳು ಸೀಟ್ ಆಗಲೇಬೇಕು, ಮನೇಲಿ ಹೇಳ್ಕೊಂಬಂದ್ಬಿಟ್ಟಿರ್ತಾರೆ. ಡಾಕ್ಟ್ರ್ ಆಗಬೇಕು, ಅಪ್ಪ ಅಮ್ಮ ಪ್ರೆಷರು, ನೀನಾದರೆ ಡಾಕ್ಟ್ರೇ ಆಗಬೇಕು. ಮೇಡಮ್ ತಮಾಷೆನ ಮೇಡಮ್ ಓದೋದು. ಬಯಾಲಜಿ ಎಲ್ಲ, ಈಗ ನಾನು ಬಯಾಲಜಿ ಟೀಚರಾಗಿ ಹೇಳ್ತೀನಿ, ನಾನು 14-15 ವರ್ಷದಿಂದ ಓದಿದ್ರು, ಇವತ್ತು ಮತ್ತೆ ನಾನು NCERT ಓದಿದ್ರೆ ನನಗೆ ಯಾವುದೋ ಒಂದು ಲೈನ್ ಹೊಸದು ಅನಿಸುತ್ತೆ ಮ್ಯಾಮ್, ಹೊಸದು ಅನಿಸುತ್ತೆ. ಯಾಕೆಂದರೆ ಆ ಲೈನ್ಸ್ನ ಅಷ್ಟು ಅನಲೈಸ್ ಮಾಡೋದು ಈಸಿ ಅಲ್ಲ ಮ್ಯಾಮ್. ಮೇಡಮ್ ಹಳ್ಳಿ ಮಕ್ಕಳ ಪರಿಸ್ಥಿತಿ ಏನು ನೋಡಿ. ಇವತ್ತು ನಾನು ನೋಡಿದೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ತರ್ತೀವಿ ಅಂತಾರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಾನು ಕೋಚಿಂಗ್ ಸೆಂಟರ್ ಓನರು. ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಅಂದರೆ ಅದಕ್ಕೆ ಟೆಕ್ನಾಲಜಿ, ಅದಕ್ಕೊಂದು ಸಾಫ್ಟ್ವೇರು, ಅದಕ್ಕೊಂದು ಸಿಸ್ಟಮ್ಸ್ ರೆಡಿ ಮಾಡೋದು ನಮಗೆ ಚಾಲೆಂಜಿಂಗು. ಇವತ್ತು ಸರ್ಕಾರಿ ಕಾಲೇಜಲ್ಲಿ ಓದೋ ಮಕ್ಕಳ ಪರಿಸ್ಥಿತಿ ಏನು ನೆಕ್ಸ್ಟ್ ಇಯರು? ಅವ್ರಿಗೆ ಎಷ್ಟೋ ಜನ ಮಕ್ಕಳಿಗೆ ಸಿಸ್ಟಮ್ನ ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಒಂದು ಕ್ವಶನ್ನ ಹೆಂಗೆ ಸೆಲೆಕ್ಟ್ ಮಾಡಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆದಮೇಲೆ ನೆಕ್ಸ್ಟ್ ಕ್ವಶನ್ಗೆ ಹೆಂಗೆ ಓದಬೇಕು ಅಂತ ಗೊತ್ತಿರಲ್ಲ. ಈಗ ಸರ್ಕಾರಿ ಕಾಲೇಜಲ್ಲಿರೋ ಮಕ್ಕಳಿಗೆ ಪ್ರಾಕ್ಟೀಸೇ ಇಲ್ಲದೆ ನೆಕ್ಸ್ಟ್ ಇಯರ್ ನೀಟ್ ಬರೆದ್ರೆ ಟೆಕ್ನಿಕಲ್ ಎರರ್ ಬಂದರೆ ಏನು ಮಾಡೋದು? ಈಗ ನಾವೇನೋ ಕೋಚಿಂಗ್ ಬರೋ ಮಕ್ಕಳಿಗೆ ಕೊಡ್ತೀವಿ ಮೇಡಮ್. ಕರ್ನಾಟಕದ ಬಡ ಮಕ್ಕಳು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಹೆಂಗೆ ಪ್ರಾಕ್ಟೀಸ್ ಮಾಡೋದು? ಅವ್ರು ಕೋಚಿಂಗ್ ಕೊಡೋರು ಯಾರು? ಅವ್ರಿಗೆ ಪ್ರಾಕ್ಟೀಸ್ ಹೆಂಗಾಗುತ್ತೆ? ನಾಳೆ ಸಿಸ್ಟಮ್ ಯೂಸ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಏನು ಮಾಡ್ತೀರಾ? ನಾಳೆ ಈಗ ಒಂದು ಕ್ವಶನ್ ಆದಮೇಲೆ ಇನ್ನೊಂದು ಕ್ವಶನ್ಗೆ ಇದನ್ನೆಲ್ಲ ಅವ್ರಿಗೆ ಗೈಡ್ ಮಾಡೋರು ಯಾರು? ಚಾಲೆಂಜ್ ಅಲ್ವಾ ಮ್ಯಾಮ್? ಈಗ ಜನ ನಾಳೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕ್ವಶನ್ ಕೇಳ್ಬೋದು, ನೀನು MLA ಇದೆಯಲ್ವಾ ಗುರು, ಮಾಡ್ಬೋದಲ್ವಾ? ನಾನು ಹೇಳ್ತೀನಿ ಮಾಡ್ಬೋದು, ಬಟ್ ಇಮಿಡಿಯೇಟ್ ಬರೋ ಬ್ಯಾಚ್ಗೆ ಏನು ಮಾಡೋದು? ಆ ಮಕ್ಕಳನ್ನ ರೆಡಿ ಮಾಡಬೇಕಲ್ಲ, ಸಿದ್ಧತೆ ಇಲ್ಲದೆ ಹೆಂಗೆ ಮಾಡೋದು? ಈಗ ಸೆಕೆಂಡ್ ಇಯರಲ್ಲಿ ಇರೋ ಮಕ್ಕಳಿಗೆ, ಸರ್ಕಾರಿ ಕಾಲೇಜಿನ ಮಕ್ಕಳಿಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಪ್ರಾಕ್ಟೀಸ್ ಆಗಬೇಕಾ? ಯಾರು ಪ್ರಾಕ್ಟೀಸ್ ಮಾಡಿಸೋರು? ಎಷ್ಟೋ ಸರ್ಕಾರಿ ಕಾಲೇಜುಗಳಲ್ಲಿ ಸಿಸ್ಟಮ್ಸ್ ಇಲ್ಲ, ಇಂಟರ್ನೆಟ್ ಇಲ್ಲ, ಅವೆರಡೂ ಇದ್ದರೆ ಕರೆಂಟ್ ಇರಲ್ಲ. ಇವು 3 ಸರಿಯಾಗಿದ್ದರೆ ಕಂಪ್ಯೂಟರ್ ಕೆಲಸ ಮಾಡಲ್ಲ. ಏನು ಮಾಡೋದು? ನಾನೊಬ್ಬ ಟೀಚರಾಗಿ ಮಾತಾಡ್ತಿದ್ದೀನಿ. ಚಾಲೆಂಜಸ್ ಹೆಂಗಿದೆ ನೋಡಿ. ಇವ್ರು ಏಕಾಏಕಿ ಧರ್ಮೇಂದ್ರ ಪ್ರಧಾನ್ ಅವ್ರು ಬಂದು ನಾವು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡಿಬಿಡ್ತೀವಿ, ಹೊಣೆ ನಾವೇ ಹೊರ್ತೀವಿ ಅಂತ ಹೇಳಿದ್ರು. ಯಾರು ಮೇಡಮ್ ಕ್ವಶನ್ ಪೇಪರ್ ಲೀಕ್ ಮಾಡಿದ್ದು? ನಿನ್ನೆ ಎಲ್ಲ ಇಂಗ್ಲೀಷ್ ಚಾನಲ್ಸ್ ನೀವು ನೋಡಿ ಮೇಡಮ್. ಒಬ್ಬ BJP ಯುವ ಮೋರ್ಚಾದ ವ್ಯಕ್ತಿ ಪೇಪರ್ ಲೀಕ್ ಮಾಡಿದ್ದು ನಾಸಿಕಲ್ಲಿ. ಅವನು ಯಾರ ಅಸೋಸಿಯೇಟು? ರಾಜಸ್ಥಾನ BJPಯ ಎಜುಕೇಷನ್ ಮಿನಿಸ್ಟರ್ ಕ್ಲೋಸ್ ಅಸೋಸಿಯೇಟ್. ಅವನು BJP ಯುವ ಮೋರ್ಚಾದ ಸಕ್ರಿಯ ಸದಸ್ಯ. ರಾಜಸ್ಥಾನ್ ಎಜುಕೇಷನ್ ಮಿನಿಸ್ಟರ್ ಜೊತೆ ಒಂದು 10 ಫೋಟೋ ಇದೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ. ರಾಜಸ್ಥಾನ್ ಎಲ್ಲ MLAಗಳು, BJP MLAಗಳ ಜೊತೆ ಅವನಿದ್ದಾನೆ. ಅವ್ನಿಗೆ ಹೆಂಗೆ ಮೇಡಮ್ ನಾಸಿಕಲ್ಲಿ ಆಕ್ಸೆಸ್ ಕೊಟ್ಟವ್ರು ಯಾರು ಮೇಡಮ್? ಇವ್ರು ಇಲ್ಲಿ ನೋಡಿದ್ರೆ ಇಲ್ಲಿ ಪಾಪ ಮಕ್ಕಳಿಗೆ ಎಷ್ಟು ಟಾರ್ಚರ್ ಕೊಡ್ತಾರೆ. ಈ ಆಫೀಸರ್ಸ್ ಆಗಲಿ, ಏಜೆನ್ಸಿ ಅವರಾಗಲಿ ಜನಿವಾರ ತೆಗೆಸ್ತಾರೆ. ಫುಲ್ ಸ್ಲೀವ್ಸ್ ಇದ್ರೆ ಬಿಡಲ್ಲ. ಫೋಟೋಲ್ ಸ್ಪೆಕ್ಸ್ ಇದ್ರೆ ಅಲ್ಲೂ ಸ್ಪೆಕ್ಸ್ ಇರಬೇಕು. ವಾಟರ್ ಬಾಟ್ಲ್ಗೆ ರ್ಯಾಪರ್ ಇರಬಾರ್ದು. ಇಷ್ಟೆಲ್ಲ ಕೇರ್ ತಗೊಳ್ಳೋ NT ಅವ್ರಿಗೆ ನಾಸಿಕ್ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತ ಗೊತ್ತಿಲ್ವಾ?
ದುರಂತ ಆಯ್ತು ಸರ್ ಇದು. ದುರಂತ ಮೇಡಮ್ ನಾನು ಹೇಳ್ತಾ ಇರೋದು ಅಷ್ಟು ಜನ ಮಕ್ಕಳು ಭವಿಷ್ಯದ ಜೊತೆ ಆಟ ಮೇಡಮ್ ನೀವು ನಂಬ್ತಿರೋ ಮೇಡಮ್ ಪೇರೆಂಟ್ಸ್ ಎಷ್ಟೋ ಜನ ಕಣ್ಣೀರು ಹಾಕ್ತಿದ್ದಾರೆ ಪ್ರೊಟೆಸ್ಟ್ ಟೈಮಲ್ಲಿ ಮಕ್ಕಳು ಕಣ್ಣೀರು ಹಾಕಿದ್ದಾರೆ ಮೇಡಮ್. ಈಗ ಆಯ್ತು 650 ಬಂದಿದೆ ಒಂದು ಮಗುದ ಮೊನ್ನೆ, ಈಗ ಈ ಅಟೆಂಪ್ಟ್ ಅಲ್ಲಿ ಏನಾದರೂ ಆ ಮಗುಗೆ ಬ್ಯಾಡ್ ಲಕ್ ಆಗಿ 550 ಆದರೆ ಯಾರು ಜವಾಬ್ದಾರಿ ಅದಕ್ಕೆ? ಲಾಸ್ಟ್ ಟೈಮು BMC ಅಲ್ಲಿ ಸೀಟ್ ಪಡಿತೀನಿ ಅನ್ನೋ ಕಾನ್ಫಿಡೆನ್ಸ್ ಇರೋ ಹುಡುಗಿಗೆ ಈ ಸಲ ಬೈ ಬ್ಯಾಡ್ ಲಕ್ ಸೀಟೇ ಆಗಲಿಲ್ಲ. ಅವ್ರ ಅಪ್ಪ ಅಮ್ಮ ಕಣ್ಣೀರಿಗೆ ಯಾರು ಹೊಣೆ? ಧರ್ಮೇಂದ್ರ ಪ್ರಧಾನ್ ಅವರ, ಅಶೋಕ್ ಅವರ, ವಿಜಯೇಂದ್ರ ಅವರ? ಮೇಡಮ್ ನಾನು ಹೇಳ್ತೀನಿ, ಎಲ್ಲ ಸ್ಟೇಟಲ್ಲೂ ಎಕ್ಸಾಮ್ಸ್ ನಡೆಯುತ್ತೆ. CETನ ಕರೆಕ್ಟಾಗಿ ನಡೆಸಿದ್ರೆ ಇಲ್ವಾ? ಬೋರ್ಡ್ ಎಕ್ಸಾಮನ್ನು ನಡೆಸಿದ್ರೆ ಇಲ್ವಾ? ಪೇಪರ್ ಲೀಕ್ ಯಾಕೆ ಮೇಡಮ್ ಪ್ರತಿ ವರ್ಷ ರಾಜಸ್ಥಾನಲ್ಲೇ ಪೇಪರ್ ಲೀಕ್ ಆಗುತ್ತೆ? ಗೊತ್ತಿಲ್ವಾ ಮೇಡಮ್ ಇವ್ರಿಗೆ? ಗೊತ್ತಿಲ್ವಾ ಮೇಡಮ್? 6 ತಿಂಗಳಿಂದನೇ NTA ಹೇಳಿದ್ರಂತೆ ಇಂಟೆಲಿಜೆನ್ಸ್ ಅವರು, IB ಅವರು ಹೇಳಿದ್ದಾರೆ ಯಾವುದೋ ಮಾಫಿಯಾ ಪೇಪರ್ ಲೀಕ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ NT ಅವ್ರು ನೋ, ನಮ್ಮನ್ನ ಯಾರು ಕ್ವಶನ್ ಮಾಡೋರು? ವಿ ಆರ್ 10 steps ಅಹೆಡ್. ನೀವು ಮುಂದೆ 10 ಹೆಜ್ಜೆ ಹೋಗಿ ನಮ್ಮನ್ನ ಹಿಂದೆ ಬಿಟ್ಟು ಹೊಲ್ಟೋದ್ರ ಅಷ್ಟೇ. ಏನು ಅವ್ರು ಮಾಡಿದಂತಹ ತಪ್ಪಿಗೆ ಅವರ ನಿರ್ಲಕ್ಷ್ಯಕ್ಕೆ ಮಕ್ಕಳ ಸಮಸ್ಯೆಯನ್ನು ಅನುಭವಿಸ್ತಾರೆ. ಮೇಡಮ್ ನನಗೆ ನೋಡಿ, ನಿನ್ನೆ ಒಂದು ಮಗು ಸೂಸೈಡ್ ಮಾಡ್ಕೊಂಡಿದೆ ನಾರ್ತಲ್ಲಿ. ಈಗ ಏನಾದರೂ ಮಕ್ಕಳ ಭವಿಷ್ಯಕ್ಕೆ ಮೇಡಮ್ ಪೇರೆಂಟ್ಸ್ ನೀವು ನಂಬಲ್ಲ ಮ್ಯಾಮ್. ಎಷ್ಟೋ ಜನ ಪೇರೆಂಟ್ಸ್ ಅವ್ರ ಮಗ ಡಾಕ್ಟರ್ ಆಗಲಿ ಅಂತ ಮೇಡಮ್ ಹುಡುಗರು ಹುಡುಗಿರು ಮೇಡಮ್ ನೀವು ನಂಬ್ತೀರಲ್ಲೋ, ರಾತ್ರಿ 2 ಗಂಟೆವರೆಗೂ ಓದ್ತಾರೆ ಗೊತ್ತಾ? ಮೆಡಿಕಲ್ ಎಂಟ್ರೆನ್ಸ್ಗೆ 3 ಗಂಟೆವರೆಗೂ ಓದ್ತಾರೆ ಗೊತ್ತಾ? 10 ತಿಂಗಳು ಮೊಬೈಲ್ ಇಲ್ಲದೆ ಸೋಷಿಯಲ್ ಮೀಡಿಯಾ ಇಲ್ಲದೆ ಆಚೆ ಇರ್ತಾರೆ ಗೊತ್ತಾ? ರಾತ್ರಿ 3 ಗಂಟೆವರೆಗೂ ಓದಿ. ನಮ್ಮಲ್ಲಿ ಕೆಲವರು ಹುಡುಗರು ಮನೆ 7-10 ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ರು. 7-10, 7-5 ನಮ್ಮ ರಕ್ಷಿತ್ ಲಿಖಿತ್ ಅಂತ ಹುಡುಗರೆಲ್ಲ ಕೆಲವರು ಇದ್ದಾರೆ ಮೇಡಮ್. ಆ ಹುಡುಗರು ಟೈಮ್ ಟೇಬಲ್ ಹೇಳ್ತೀನಿ, ರಾತ್ರಿ 2 ಗಂಟೆಗೆ ಮಲಗ್ತಾರೆ, ಬೆಳಗ್ಗೆ 5:30 ಹೇಳ್ತಾರೆ. ಈ ಸಲ 7:20 AM ಮಾಡ್ತಿದ್ದಾರೆ ಅವರು. ಮೊನ್ನೆ 7:10 ಬಂತು, ಒಬ್ಬನು 7:10, ಒಂದು 7:05 ಮೊನ್ನೆ ಪೇಪರಲ್ಲಿ ನಮ್ಮ ಕೀ ಆನ್ಸರ್ಲಿ. ಈಗ ಅವ್ರು ಮತ್ತೆ ಕೂತ್ಕೊಂಡು ಓದ್ತಿದ್ದಾರೆ, 20 ಅವರ್ ಓದ್ತಾರೆ ಮೇಡಮ್. ಮೇಡಮ್ ನೀವು 700 ದಾಟಬೇಕು ಅಂದರೆ ನೀವು ತ್ಯಾಗ ಹಂಗೆ ಬದುಕ್ಬಿಡ್ಬೇಕಷ್ಟೇ. ಯಾವುದೋ ಹಿಮಾಲಯಕ್ಕೆ ಹೋಗಿ ದೀಕ್ಷೆ ತಗೊಂಡು ಇರಬೇಕು ಮೇಡಮ್. 20 ತಾಸು ಓದ್ತಾರೆ ಆಲ್ ಇಂಡಿಯಾ ಟಾಪರ್ಸು. ನಾನು ಜೋಕ್ ಮಾಡ್ತಿಲ್ಲ. ನನಗೆ ಮೇಡಮ್ 4 ಅವರ್ ನಿದ್ದೆ ಮಾಡಲ್ಲ ಮ್ಯಾಮ್. ಮೇಡಮ್ ಕೆಲವರು ಹುಡುಗರು ಟಾಪರ್ಸ್ ಹೆಂಗೆ ಗೊತ್ತಾ ನಿದ್ದೆ ಮಾಡೋದು? ಹಾಸಿಗೆ ಮೇಲೆ ಮಲಗಿದ್ರೆ ನಾನು ಆಲ್ ಇಂಡಿಯಾ ಟಾಪ್ ಮಾಡೋಕ್ಕಾಗಲ್ಲ, ಜಾಸ್ತಿ ಹೊತ್ತು ನಿದ್ದೆ ಮಾಡ್ತೀನಿ ಅಂತ ಕುತ್ಕೊಂಡು ಹಿಂಗೆ ಹೊರ್ಕೊಂಡು ನಿದ್ದೆ ಮಾಡಿ ಎದ್ದು ಬರ್ತಾರೆ. ದಿಸ್ ಇಸ್ ಅ ಫ್ಯಾಕ್ಟ್ ಆಸ್ ಎ ಕೋಚಿಂಗ್ ಸೆಂಟರ್ ಟೀಚರ್ ಐ ಆಮ್ ಟೆಲ್ಲಿಂಗ್. ಆ ಮಕ್ಕಳು, ಆ ಪೇರೆಂಟ್ಸ್ ಆತಂಕಕ್ಕೆ ಯಾರು ಜವಾಬ್ದಾರಿ? ನೆಟ್ಟಿಗೊಂದು ಎಕ್ಸಾಮ್ ನಡೆಸೋ ಯೋಗ್ಯತೆ ಇಲ್ಲ ಅಂದರೆ ವ್ಯವಸ್ಥೆ ಏನಕ್ಕೆ ಮೇಡಮ್? ವಾಟ್ ಈಸ್ ದಿಸ್ ಆಲ್? ಈ ವ್ಯವಸ್ಥೆ ನಿಮ್ಗೆ ಇನ್ನೊಂದು ಗೊತ್ತಾ ಮೇಡಮ್? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ನೀಟ್ ಎಕ್ಸಾಮ್ ಮಾಡೋಕ್ಕೆ 200 ಕೋಟಿ ಖರ್ಚು ಮಾಡ್ತಾರೆ. ಅದರ ಪ್ರಾಫಿಟ್ ಎಷ್ಟು ಗೊತ್ತಾ ಮೇಡಮ್? 300 ಕೋಟಿ. ಯಾಕೆ ಅಂತ ಹೇಳ್ತೀನಿ. 22 ಲಕ್ಷನ ಮೇಡಮ್ ನೀವು ಕ್ಯಾಲ್ಕುಲೇಟ್ ಮಾಡಿ. 22.5 ಲಕ್ಷ ಇಂಟು 1,700 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕ್ಯಾಲ್ಕುಲೇಟ್ ಮಾಡಿ. ನಿಮಗೆ ಇಷ್ಟು ಪ್ರಾಫಿಟಬಲ್ ಆರ್ಗನೈಸೇಷನ್ ಕೈಯಲ್ಲಿ ಮತ್ತೆ ಎಲ್ಲ ಇವರೇ ಮಾಡಬೇಕಾಗಿಲ್ಲ. ಸ್ಟೇಟ್ ಪೊಲೀಸಿಗೆ ಫೋನ್ ಮಾಡಿದ್ರೆ ಮೇಡಮ್ ಚೈನಾದಲ್ಲಿ ಒಂದು ಎಕ್ಸಾಮ್ ನಡೆಯುತ್ತೆ ಮೇಡಮ್, ಸೇಮ್ ನಮ್ಮ ಎಕ್ಸಾಮ್ ನೀಟ್ ಥರ ಮೇಡಮ್. ಯಾವ ಲೆವೆಲ್ ಸ್ಕ್ರೀನಿಂಗಲ್ಲಿ ನಡೆಸ್ತಾರೆ ಗೊತ್ತಾ? ಇವ್ರಿಗೆ ಏನಾಗಿದೆ ಮೇಡಮ್? ಏನಾಗಿದೆ? ಎಂಟೈರ್ ಒಂದು ದಿನ ಎಂಟೈರ್ ಅಡ್ಮಿನಿಸ್ಟ್ರೇಟಿವ್ ಮಿಷನರಿನ ನಿಲ್ಲಿಸ್ಬಿಟ್ಟು ಎಕ್ಸಾಮ್ ಕಡೆ ತಿರುಗಿಸ್ಬೇಕು. ಏನಾಗುತ್ತೆ ಮೇಡಮ್? ಮಕ್ಕಳು ಭವಿಷ್ಯಕ್ಕಿಂತ ಮುಖ್ಯನಾ? ಎಂಟೈರ್ ಫಾರ್ ಎಕ್ಸಾಂಪಲ್ ನೀಟ್ ಎಕ್ಸಾಮ್ June 21 ಇದೆ ಅಲ್ವಾ? ನಿಲ್ಲಿಸಿ ಎಂಟೈರ್ ಸ್ಟೇಟ್ ಮಿಷನರಿ ಆ ಪರೀಕ್ಷೆ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಎಲ್ಲ ಪೊಲೀಸ್ ಎವ್ರಿಥಿಂಗ್. ಯಾಕೆ ಮೇಡಮ್ ಲೀಕ್ ಆಗುತ್ತೆ ಪೇಪರು? ಅಂದರೆ ಬೇರೆ ಏನಾದರೂ, ನಾನು ವೆರಿ ಸಿಂಪಲ್ ಹೇಳ್ತೀನಿ, ಮೋದಿ ಅವ್ರಿಗೆ ಬಂದರೆ 5,000 ಜನ ಪೊಲೀಸವ್ರು ಸೆಕ್ಯೂರಿಟಿಗೆ ಹೋಗ್ತಾರೆ. ನಮ್ಮ 1.5 ಲಕ್ಷ ಮಕ್ಕಳಿಗೆ 500 ಜನ ಕಾವಲಿರೋಕ್ಕಾಗಲ್ವಾ?